ಸೌಜನ್ಯಳ ಹೆಸರಲ್ಲಿ ನಾನು ಮಾಡಿದಂತ ವಿಡಿಯೋನ ಮುಂದೆ ಇಟ್ಕೊಂಡು ಜೀತು, ದರ್ಶನ್, ಮಹಾವೀರ್ ಜೈನ್, ಸುರೇಂದ್ರ ಇವ್ರ ಹತ್ರ ಎಲ್ಲ ಕಮಿಟ್ ಆಗಿ ದುಡ್ಡು ತಗೊಂಡು ನನ್ನ ಪಬ್ಲಿಕ್ ಅಲ್ಲಿ ತೇಜೋವಧೆ ಮಾಡುವಂತ ಕೆಲಸ ಮಾಡ್ದ. ಕಾನೂನು ಮೆಟ್ಲು ಏರ್ಸಿದೀನಿ ಆ ಒಬ್ಬ ಯೂಟ್ಯೂಬರ್ಗೆ. ದ ಡಿ ಗ್ಯಾಂಗ್, ದ ರೇಪಿಸ್ಟ್ ಗ್ಯಾಂಗ್, ಅತ್ಯಾಚಾರಿ ಕೊಲೆಗಡಕರು ಗ್ಯಾಂಗ್ ಇದ್ದಾರೆ. ಅದಕ್ಕೆ ಅಂತ ದುಡ್ಡು ಲಕ್ಷಾಂತರ ರೂಪಾಯಿ ಸುರ್ದಿ ಕೇಸಸ್ ಹಾಕುವಂತವ್ರಿದ್ದಾರೆ. ಸಂತೋಷ್ ರಾವ್ಗಲ್ಲ ಪೆಟ್ರೋಲ್ ಹಾಕಿದ್ದು, ಡೀಸೆಲ್ ಹಾಕಿದ್ದು, ಮಣ್ಣು ಹಾಕಿದ್ದು. ಸೌಜನ್ಯಳಿಗಲ್ಲ ಮಣ್ಣು ಹಾಕಿ ಅತ್ಯಾಚಾರ ಮಾಡಿ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ ನಾಶ ಮಾಡಿದ್ದು. ಇವರು ಬುಡಕ್ಕೆ ಬೆಂಕಿ ಬಿದ್ದಾಗ ಇವರೇ ಪೆಟ್ರೋಲ, ಡೀಸೆಲ್, ಸಿಮೆಂಟ್ ಬೀದಿ ಹೋರಾಟ ಮಾಡಿ ಯಾವಾಗ ಜನ ದಂಗೆದೋಳ್ತಾರೆ ರಾಜ್ಯದಿಂದ, ದೇಶದಿಂದ, ಸರ್ಕಾರಕ್ಕೆ ಚಾಟಿ ಮುಟ್ಟುವಂತ ಕೆಲಸ ಆಗುತ್ತೆ. ವಿಡಿಯೋಸ್ ಡಿಲೀಟ್ ಮಾಡ್ಬೇಕು, ನೀವು ಹಾಕಂಗಿಲ್ಲ, ಸ್ಟೇ ಆರ್ಡರ್ ಇದೆ ಅನ್ನೋಂಥವ್ರು ಯಾಕೆ ಸರ್ಕಾರ ಹೈಕೋರ್ಟ್ ಆದೇಶ ಮಾಡಿರುವಂತದ್ದು ಇದುವರೆಗೂ ತನಿಖೆ ಮಾಡಿಲ್ಲ? ದೆಹಲಿಗೆ ಓಡೋಗ್ತಿರಲ್ಲ ಯಾಕೆ? ಹೈಕೋರ್ಟ್ ಮುಂದೆ ಕಾವಲು ಕಾದಿರ್ತಿರಲ್ಲ, ಲಕ್ಷಾಂತರ ರೂಪಾಯಿ ಅಡ್ವೊಕೇಟ್ಗೆ ಫೀಸ್ ಕೊಟ್ಟಿ ತರ್ತಿರಲ್ಲ ಸ್ಟೇ ಆರ್ಡರ್ ಕಾಪಿ ಯಾಕೆ? ಸೌಜನ್ಯಳ ಹೆಸರು, ಸೌಜನ್ಯಳ ಶಕ್ತಿ ನಿಮ್ಗೆ ಎಷ್ಟು ಕಾಡ್ತಾ ಇರ್ಬೋದು, ಇನ್ನೆಷ್ಟು ನಿಮ್ಮ ನಿದ್ದೆ ಕೆಡಿಸಿರ್ಬೋದು ಅನ್ನೋಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ ಯಾರು ನಿಜವಾದ ಅಪರಾಧಿಗಳಂತ ಹೇಳಿ. ಸೌಜನ್ಯ ಮಾತ್ರ ಅಲ್ಲ, ಅನೇಕ ನೂರಾರು ಜನ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಆಗದಂತೆ ಯಾವಾಗ ಗೊತ್ತಾಗತ್ತೆ? ಇಂಥ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಆಗ್ಲೇಬೇಕು ಅಂತ ಹೇಳಿ ನಾನು ಹೋರಾಟಕ್ಕೆ ಹೆಜ್ಜೆ ಇಟ್ಟಂತ ಮಹಿಳೆ.